ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಈ ಒಂದು ಜ್ಯೋತಿಷ್ಯ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಇದ್ರ ಮೇಲೆ ನಂಬಿಕೆ ಅನ್ನುವಂಥದ್ದಿದೆ. ಇನ್ ಕೆಲವರು ಅದನ್ನ ಪ್ರತಿನಿತ್ಯ ಫಾಲೋ ಮಾಡ್ತಾರೆ, ಇನ್ ಕೆಲವ್ರಿಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಈ ಜ್ಯೋತಿಷ್ಯ ನಮ್ಮ ಒಂದು ಭವಿಷ್ಯವನ್ನ ಬದಲಾಯಿಸೋದಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಇದು ಬರೀ ನಮ್ಗೆ ಒಂದ್ ರೀತಿ ಮಾರ್ಗದರ್ಶನ ಅಥವಾ ಟಿಪ್ಸ್ ಅಥವಾ ಒಂದು ಸೇಫ್ಟಿ ಮೆಷರ್ಸ್ ನ ಅಷ್ಟೇ ಕೊಡುತ್ತಾ ಗುರುಗಳೇ? ಹೇಗಿದು ನಮ್ಮ ಲೈಫ್ ನಲ್ಲಿ ಅಪ್ಲೈ ಆಗುತ್ತೆ, ಅಥವಾ ಹೇಗಿದನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕು, ಎಷ್ಟ್ರ ಮಟ್ಟಿಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಗುರುಗಳೇ? ಇಷ್ಟು ವರ್ಷಗಳಾದ್ಮೇಲೆ ಈ ಪ್ರಶ್ನೆ ಕೇಳ್ತಿಯಲ್ಲಮ್ಮ, ನಿನಗೂ ಯಾವತ್ತೂ ಕೇಳಿಲ್ಲ ಗುರುಗಳೇ. ಯಾಕಂದ್ರೆ ಇರೋಂತ ಫ್ರೆಂಡ್ಸ್ ಒಬ್ರು ತುಂಬಾ ಬಿಲೀವ್ ಮಾಡ್ತಾರೆ, ಇನ್ ಕೆಲವರು ಓಕೆ ಅಥವಾ ಇನ್ ಕೆಲವರು ಕಷ್ಟ ಬಂದಾಗ ಮಾತ್ರ ಹೇಗಿದೆಯೋ ನನ್ನ ಟೈಮ್ ನೋಡೋಣ ಅಂತಾರೆ. ಸೊ ಎಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ? ಇದು ಬೇಕೇ ಬೇಕಾಗತ್ತಾ? ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ? ಅಥವಾ ಬರೀ ಮಾರ್ಗದರ್ಶನನ, ಅಥವಾ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಚೇಂಜಸ್ ಮಾಡ್ಕೊಳ್ಬೋದಾ ನಾನು, ಹೇಗೆ ಅಂತ ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜ್ಯೋತಿಷ್ಯ ಅನ್ನುವುದು ಮಾರ್ಗದರ್ಶನ, ಅನಂತರ ಅಂದ್ರೆ ಇದು ನಮ್ಮ ಭವಿಷ್ಯ ಬದಲಾಯಿಸಕ್ ಸಾಧ್ಯ ಆಗತ್ತಾ? ಭವಿಷ್ಯ ಬದಲಾಯಿಸುತ್ತೆ ಇಲ್ಲ ಅಂತ. ಇದು ವೇದದ ಒಂದು ಅಂಗ, ಅಂದ್ರೆ ವೇದಕ್ಕೆ ನಯನ, ವೇದಕ್ಕೆ ನೇತ್ರ. ಇದು ಈಗ ಕಣ್ಣು ಮುಚ್ಕೊಂಡು ನೀವು ಹೋಗೋದಕ್ಕೂ ಕಣ್ಣು ತಕೊಂಡು ಹೋಗೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಕಣ್ಣು ಮುಚ್ಕೊಂಡ್ರೆ ಇವೆಲ್ಲೊಂದ್ ಕಡೆ ಬಿದ್ದೇ ಬೀಳ್ತೇನೆ ನೀವು. ಕಣ್ಣಿದ್ದು ಕೂಡ ಮುಚ್ಕೊಂಡು ಹೋದ್ರೆ, ಕಣ್ಣಿಲ್ಲ ಅವನ ಕತೆ ಬೇರೆ. ಇದು ಅವನ್ನ ನಾವು ಏನು ಮಾಡಕ್ಕೆ, ಡಾಕ್ಟ್ರೇ ಅವ್ನು ನನ್ನ ಕಣ್ಣು ತೆಗೆದು ಬೇರೆ ಕಣ್ಣು ಹಾಕೋಕ್ಕೂ ನರಗಳ ಸತ್ತೋಗಿದೆ ಅವನ ಹತ್ರ. ಆ ತರಹದ ನಾಸ್ತಿಕರು ಸತ್ತೋಗಿರೋ ಏನು ಮಾಡಕ್ಕೆ ಬರಲ್ಲ ಇಲ್ಲಿ. ಒಂದೇ ಮಾತು ಹೇಳಬೇಕಾದ್ರೆ, ನೀವೊಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೈಲಿ ಹಿಡ್ಕೊಂಡಾಗ ಈ ಜ್ಯೋತಿಷ್ಯ ಅನ್ನೋದು ಪ್ರಶ್ನೆಗಳು. ಬಟ್ ಇದಕ್ಕೆ ಉತ್ತರ ನೀವೇನಾದರೂ ಸ್ಟಡಿ ಮಾಡಿದರೆ, ಓದಿದ್ದರೆ, ರೆಮಿಡೀಸ್ ಅನ್ನೋದು ಜ್ಯೋತಿಷ್ಯದಲ್ಲಿ ಇರಲ್ಲ. ಅದರಲ್ಲಿ ಪ್ರಶ್ನೆಗಳು ಅದು ಹೀಗೆ ಅಂತ ತಿಳಿಸ್ತಿರ್ತವೆ. ಏನು ತಿಳಿಸ್ತದೆ? ಈಗ ಜ್ಯೋತಿಷ್ಯ ಲಗ್ನ, ದ್ವಿತೀಯ, ತನುಭಾವ, ಧನಭಾವ, ಭ್ರಾತೃಭಾವ, ಮಾತೃಭಾವ, ಎಲ್ಲ ಭಾವಗಳು ಕೂಡ ಕಾರಕಗಳನ್ನು, ಒಂದೊಂದು ಲಗ್ನಕ್ಕೆ 1,00,000 ಕಾರಕಗಳು. ಈಗೆಲ್ಲ ತೆಗೆದುಕೊಂಡ್ರು ಪರಿಹಾರ ಅನ್ನೋದು ಎಲ್ಲಿದೆ ಅಂತಂದರೆ, ಎಷ್ಟು ಚೆನ್ನಾಗಿದ್ದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ, ಪ್ರಶ್ನೆ ಪತ್ರಿಕೆಗೆ ಅವನು ಉತ್ತರ ಕೊಟ್ಟಿರಲ್ಲ, ನೀವು ಓದಿಕೊಂಡಿದ್ರೆ ಅದಕ್ಕೆ ಬರೆಯಲೇಬೇಕು. ಇನ್ನು ಪ್ರಶ್ನೆ ಪತ್ರಿಕೆ ರೂಲ್ ಹಾಗೆ, ಆ ಉತ್ತರವನ್ನು ಅದೇ ಕೊಟ್ಟು ನೀನು ಬರೆಯೋದೇನು? ಹೌದು. ಅಡುಗೆ ಅಂತಂದರೆ ಅಡುಗೆ ಇರಲ್ಲ, ಅಡುಗೆ ಸಾಮಗ್ರಿ ಇರ್ತಾವ ಅಷ್ಟೇ, ನೀನು ರೆಡಿ ಮಾಡ್ಕೋಬೇಕು. ಹಾಗೇನೆ ಈ ಒಂದು ಪ್ರಿಡಿಕ್ಷನ್ ಅಂತ ನೀವು ಮಾಡಿದಾಗ ಯಾವುದಕ್ಕೆ ಯಾವ್ದು ರೆಮಿಡಿ ಅಪ್ಲೈ ಆಗುತ್ತೆ ಅನ್ನೋದನ್ನು, ಈ ವೈದ್ಯ ನಂತರ ಈ ಕಾಯಿಲೆ ಗುಣ ಆಗಲಿಕ್ಕೆ ಹೇಗಿರುತ್ತವೋ ಆ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ನಂಬರ್ 1 ಇದು ಮಾರ್ಗದರ್ಶನ ಮಾಡುತ್ತೆ. ಹೀಗೆ ಹೋಗು ಅಂತ ನಿಮಗೆ ನ್ಯಾವಿಗೇಷನ್ ಹಾಕೊಂಡು ಚೆನ್ನಾಗಿ ಹೋಗ್ಬೋದು ನೋಡಿ, ಅದು ಜ್ಯೋತಿಷ್ಯ. ನೀವು ಈ ಗುರಿ ಇರಬೇಕು. ಗುರಿ ಇಲ್ಲದವನು ಜ್ಯೋತಿಷ್ಯ ನಂಬಬಾರದು. ಗುರಿ ಇಲ್ಲ ನಮಗೆ ಜ್ಯೋತಿಷ್ಯ ನೋಡೋಕೆ ಹೋಗಬಾರ್ದು. ಬದುಕನ್ನು ಕಟ್ಕೊಳ್ಳೋ ಎರ್ರಾಬೀರಿ ಮಾಡ್ಕೊಳ್ಳೋಣ, ಅವನು ಜ್ಯೋತಿಷ್ಯಕ್ಕೆ ನೋಡಬಾರ್ದು. ಇದು ಹೇಗೆ ಅಂತಂದರೆ, ನಮ್ಮ ಮೈಂಡ್ ಅನ್ನೋದು ಒಂದು ಫಲವತ್ತಾದ ಭೂಮಿ. ಫಲವತ್ತಾದ ಭೂಮಿ, ಆ ಭೂಮಿಯಲ್ಲಿ ನೀವು ಎರ್ರಾಬೀರಿ ಯಾವ ಬೀಜಗಳು ಹಾಕಿದ್ರೂ ಬೆಳೀತವೆ. ಆದರೆ ಯಾವ ಬೀಜ ಹಾಕಬೇಕು, ನಾನು ಯಾವ ಬೀಜ ಹಾಕಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಜ್ಯೋತಿಷ್ಯದಲ್ಲಿ ತಿಳಿಸ್ಕೊಡುತ್ತೆ ನಿಮಗೆ. ನೀನು ಕೆಲಸ ಮಾಡಬೇಡ, ಈ ಕೆಲಸ ಮಾಡು, ಅದ್ಭುತವಾಗಿದೆ ಕಣಯ್ಯ ನಿನ್ನ ಜಾತಕ, ನೀನು ಈ ವರ್ಷದ ದಶಾಭುಕ್ತಿ ಎಂಡಾದ ಕೂಡಲೇ ನಿನಗೆ ಧನಾಧಿಪತಿ ಆಗಿರ್ತಕ್ಕಂಥವನೇ ದಶಾಭುಕ್ತಿ ಬರ್ತಾ ಇದೆ, ಅವನ ಮಿತ್ರನೂ ಅಂತರ್ಭುಕ್ತಿಗೆ ಬರ್ತಾ ಇದೆ. ತುಂಬ ಅದ್ಭುತವಾಗಿದೆ. ಎಚ್ಚೆತ್ಕೋ. ಮಳೆಗಾಲ ಬರ್ತಾ ಇದೆ, ಎಚ್ಚೆತ್ಕೋ. ಬೀಜ ಕೆಳಗೆ ಯಾವ್ದು ಹಾಕ್ಬೇಕು ಅದು ಗೊತ್ತಿರಬೇಕು. ನಮ್ಮ ನೆಲೆ ಯಾವುದು ಅಂದ್ರೆ, ಆ ಒಂದು ನಾವು ಯಾವ ಭಾಗದಲ್ಲಿದ್ದೀವಿ ಅನ್ನೋರು, ರಾಗಿ ಹಾಕಬೇಕಾ, ಭತ್ತ ಹಾಕಬೇಕಾ, ಶೇಂಗಾ ಹಾಕಬೇಕಾ, ಜೋಳ ಹಾಕ್ಬೇಕಾ, ಯಾವ್ದು ಹಾಕಬೇಕು ಆ ಪ್ರಾಂತ್ಯ. ಹಾಗೆ ಇದು ನಿಮಗೆ ತಿಳಿಸ್ಕೊಡ್ತಕ್ಕಂತಹದ್ದು ಜ್ಯೋತಿಷ್ಯ ಅನ್ನುವುದು ಮಾರ್ಗದರ್ಶನವೂ ಹೌದು, ಅದಕ್ಕಿಂತಲೂ ಹೆಚ್ಚಿಗೆ ಕಷ್ಟ ಕಾಲಕ್ಕೆ ಅದ್ಭುತವಾದ ಪರಿಹಾರವೂ ಹೌದು. ಈಗ ನೋಡಿ, ಇಷ್ಟು ಆಸ್ಪತ್ರೆಗಳು ಬೇಕಾ? ಒಂದಿದ್ರೆ ಸಾಕಾಗಿತ್ತೆ ನಮಗೆ. ಎಷ್ಟಿದಾವೆ ನೋಡಿ. ಒಬ್ಬ ರೋಗಿನೇ ತೆಗೆದುಕೊಂಡ್ರು ಆ ಆಸ್ಪತ್ರೆ ಆಯಿತು, ಇದಾಯಿತು, ಎಷ್ಟು ಆಸ್ಪತ್ರೆ ಸುತ್ತುತ್ತಾರೋ ಸುತ್ತೋ ಮುಖಾಂತರ ಆ ಕರ್ಮ ಕ್ಲಿಯರ್ ಆಗುತ್ತಾ ಇನ್ಯಾವುದೋ ಆಸ್ಪತ್ರೆಗೆ, ಮೊದಲೇ ಆಸ್ಪತ್ರೆ ಹೋಗಿ ಬಿಡಲ್ಲ. ಇಷ್ಟೆಲ್ಲ ಸುತ್ತಾಡಿದ ಆದಮೇಲೆ ನಿಮಗಿರ್ತಕ್ಕಂಥ ದೊಡ್ಡ ಮಟ್ಟದ ಆ ಕಾಯಿಲೆಗೆ ಆ ಒಂದು ಔಷಧಿ ಸಿಗಲಿಕ್ಕೆ ಡಾಕ್ಟರ್ ನಿಮಗೆ ವ್ಯವಸ್ಥೆ ಮಾಡ್ತಾನೆ. ಕರ್ಮ ಸಿದ್ಧಾಂತ ಇರೋದೇ ಹಾಗೆ, ಆ ಒಂದು ನ್ಯಾವಿಗೇಷನ್ ನಿಮಗೆ ಕರ್ಕೊಂಡು ಹೋಗೋದೇ ಹಾಗೆ. ಇದೇ ಮಾರ್ಗದರ್ಶನ, ನಿಮಗೆ ಆ ರೂಟ್ ಮ್ಯಾಪ್, ಜೊತೆಗೆ ನಿಮಗೆ ರೆಮಿಡಿ ಅಂತಂದರೆ ಅವರು ಕೊಟ್ಟ ಔಷಧಿಗಳು. ಇದು ಪರಿಹಾರ, ಮಾರ್ಗದರ್ಶನ ಮಾಡತಕ್ಕಂಥದ್ದು. ಅದಕ್ಕೆ ನಮ್ಮ ಆಲೋಚನೆಗಳಿಗೆ ಬಿಟ್ಟು ಬಿಡ್ತಾನೆ ನೋಡಿ. ನೀವು
ಈ ಭಯ ಅನ್ನೋ ಬೀಜವನ್ನೇನಾದರೂ ಬಿತ್ತಿದರೆ ನಿಮಗೆ ಅನುಮಾನ ಅನ್ನೋ ಫಸಲು ಬಂದ್ಬಿಡುತ್ತದೆ. ಈ ಕೋಪ ಅನ್ನೋದೇನಾದರೂ ಬೀಜ ನೀವು ಬಿತ್ತಿದ್ರೆ ಅಭದ್ರತೆ ಅನ್ನುವ ಫಸಲು ನಿಮಗೆ ಕೈಗೆ ಬರುತ್ತದೆ. ಅದೇ ನಿಮ್ಮ ಆಲೋಚನೆಗಳು ಸಕ್ರಮವಾಗಿರತಕ್ಕಂತಹದ್ದು. ಅದರಲ್ಲೂ ಕೂಡ ನೀವು ಎಂತಹದ್ದು ಬೀಜ ಹಾಕೋದರೂ, ಈಗ ನೀವು ಶೇಂಗಾ ಹಾಕಿದೆ ಅಂದ್ಕೊಳ್ಳೋಣ, ನಿಮ್ಮದೇ ಒಂದು 5 ಎಕರೆ ತೋಟ ಇದೆ, ಹೊಲ ಇದೆ. ಆ ಹೊಲಕ್ಕೆ ನೀವು ಶೇಂಗಾ ಹಾಕಿದ್ರಿ, ಶೇಂಗಾನೇ ಬರಬೇಕಾಗಿತ್ತು, ಅದ್ರ ಜೊತೆ ಕಳೆನೂ ಬರುತ್ತೆ ಅಲ್ಲ. ಆ ಕಳೆನೇ ನೀವು ಯಾರೋ ಲೇಬರ್ಸ್ನ ಇಟ್ಬಿಟ್ಟು ತೆಗಿತೀರಿ, ನೀವು ಅವ್ರ ಜೊತೆ ತೆಗಿತೀರಿ ಅಲ್ವಾ. ಹಾಗೇನೆ ಆ ಕಳೆ ತೆಗೆದು ಆ ಒಂದು ಶೇಂಗಾ ಗಿಡಕ್ಕೆ ನೀವು ಗೊಬ್ಬರ ಕೊಡ್ತೀರೋ, ಅಥವಾ ಏನಾದರೂ ಮಳೆನೇ ಬಂದಿಲ್ಲ ಅಂತಂದ್ರೆ ಎಷ್ಟು ಪ್ಲಾನ್ ಮಾಡ್ತೀರ, ಗಿಡ ಒಂದು ಹಂತಕ್ಕೆ ಬಂದಿದೆ, ಈಗ ಒಣಗಿಬಿಡುತ್ತೆ, ಟ್ಯಾಂಕರಿಂದ ನೀರು ಹಾಯಿಸಿದೆ, ಏನೋ ಒಂದು ಮಾಡ್ತೀರಲ್ಲ. ಒಟ್ಟಾರೆ ಆ ಬೆಳೆ ಬರಬೇಕಾದ್ರೆ ಮನುಷ್ಯನೂ ಅಷ್ಟೇ, ಏನೋ ಒಂದು ಕಷ್ಟ ಬಂದಿದೆಯಲ್ಲ, ಇದಕ್ಕೆ ಪರಿಹಾರವೇ ಜ್ಯೋತಿಷ್ಯ. ಆ ಬೆಳೆ ಬರಬೇಕಲ್ಲ, ಅವನು ಹೇಗೆ ಆ ಸತ್ಯವನ್ನು ಕಂಡುಕೊಂಡು, ಸರಿ ಮೋಡ ಕವಿದ ವಾತಾವರಣ ಇದೆ, ಮಳೆ ಬರುತ್ತೆ ಅಂತಂದ್ರೆ ಅವನೇನಾಗ್ತಾನೆ, ಅಲರ್ಟ್ ಆಗ್ತಾನೆ, ಏನು ಬೆಳೆ ಬೇಡ, ಹಿಂಗೆ ಮಳೆ ಬರುತ್ತೆ ಅಂತ. 2 ದಿನ ನೋಡ್ದ, 3 ದಿನ ನೋಡ್ದ, ಮಳೆ ಬಂತು, ಬಚಾವ್. ಬರಲಿಲ್ಲ, ಎಚ್ಚೆತ್ಕೊಂಡು ಗಿಡ ಒಣಗೋ ಸಂದರ್ಭ ಇದೆ. ಬಹುಶಃ ಈಗಷ್ಟೇ ಹಾಲು, ಬಹುಶಃ ಅದು ಸಣ್ಣದು ಬೀಜ, ಹಾಲು ತರಹದ್ದು ಬರ್ತಾ ಇದೆ, ಇನ್ನೇನು ಅದು ಗಟ್ಟಿ ಆಗಬೇಕು ಕಾಯಿ. ಆ ಸಂದರ್ಭ ನಿಮಗೆ ಇತ್ತು ಅಂತಂದ್ರೆ ಮಳೆಯೇ ಬಂದಿಲ್ಲ, ಎಷ್ಟು ಚೆನ್ನಾಗಿ ನಿಮ್ಮ ಆಲೋಚನೆಗೆ ಭಗವಂತ ನೋಡಿ ಅದನ್ನು ಕೊಟ್ಟಿದ್ದಾನೆ. ಆವಾಗ ನೀವು ಅದಕ್ಕೆ ನೀರು ಹಾಯಿಸುವಂಥ ಕೆಲಸವನ್ನು ಮಾಡ್ತೀರಿ, ಯಾರೋ ಪಕ್ಕ ತೋಟದಿಂದ ನೀರು ತೊಗೊಂಡು ಮಾಡುವಂಥದ್ದು. ಒಟ್ಟಾರೆ ಬೆಳೆ ಅಂತೂ ಬೆಳ್ಕೊಂಡು ಆಚೆ ಬರ್ತೀರಿ. ಇದೇ ನಮಗೆ ಜ್ಯೋತಿಷ್ಯವು ಕೂಡ ಪ್ರೀತಿಯ ಬಂಧುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾರ್ಗದರ್ಶನ. ಮಗಳಿಗೆ ಮದುವೆ ಯಾವಾಗ ಆಗಬೇಕು, ನನ್ನ ಮಗಳಿಗೆ ಅನುರೂಪನಾದ ಜೋಡಿ ಸಿಗ್ತಾನ, ನನ್ನ ಮಗನಿಗೆ ವಿದ್ಯಾಭ್ಯಾಸ ಎಷ್ಟಿದೆ, ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿದೇಶದಲ್ಲಿ ಯೋಗ ಇದೆಯಾ, ವಿದೇಶದ ಜಾಬ್ ಸಿಗುತ್ತಾ, ಇವನು ಜಾಬ್ ಮಾಡ್ತಾನ, ಇವನು ಬಿಸ್ನೆಸ್ ಮಾಡ್ತಾನ, ಇವನಿಗೆ ಮಕ್ಕಳು ಎಷ್ಟಾಗ್ತವೆ, ರೋಗ ರುಜಿನಗಳು ಏನು, ಇವನ ಆಪತ್ತು ವಿಪತ್ತುಗಳೆಷ್ಟು, ಇವನ ಸಂಪತ್ತೆಷ್ಟು, ಇವನು ಪಡ್ಕೊಂಡೇ ತೀರ್ಬೇಕಾದ್ರೆ ಏನು ಮಾಡಬೇಕು. ಜ್ಯೋತಿಷ್ಯ ಅನ್ನೋದೊಂದು ಪರಮಾದ್ಭುತ ರಹಸ್ಯ ಪ್ರೀತಿಯ ಬಂಧುಗಳೇ. ಇಲ್ಲಿಂದ ಎಲ್ಲಿಗೆ ತೆಗೆದುಕೊಂಡ್ರೂ ಕೂಡ ನಾವು ಹುಟ್ಟಿರಬೇಕಾದ್ರೆ ಆ ಪ್ಲಾನೆಟ್ ಎಲ್ಲೆಲ್ಲಿತ್ತು ಅದರ ಪ್ರಕಾರ ಇರುತ್ತೆ. ಬಹುಶಃ ಅವರ ಕೆಲಸ ಅವರು ಆ ಸಂದರ್ಭಕ್ಕೆ ಮಾಡ್ತಾನೆ ಇರ್ತಾರೆ ಏಕಶ್ಚಿತ್. ಆಯಾಯ ಸಂದರ್ಭಕ್ಕೆ ಅದು ನಡೆದೇ ತೀರ್ತವೆ. ನಮಗೊಂದು ಭಯ ಇದೆ, ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ, ಏನು ಮಾಡೋದು? ಒಂದು ಉದಾಹರಣೆ ಕೊಡೋಣ. ಯಾವುದೋ ಒಂದು ಸೆಕೆಂಡ್ PU ಓದೋ ಅಂತ ಹೆಣ್ಮಗಳು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಅರೆ ಸೆಕೆಂಡ್ PU ಓದೋ ಅಂತ ಹೆಣ್ಣು ಮಗಳು ಏಜ್ ಎಷ್ಟು? ಇನ್ನು 15-20 ಕೂಡ ಆಗಿರಲ್ಲ. ಅಂತಹ ಸೆಕೆಂಡ್ PU ಓದೋ ಅಂತ ಹೆಣ್ಣು ಮಗಳು 16-17 ವರ್ಷಕ್ಕೆ ಆ ಮಗುವಿಗೆ ಕ್ಯಾನ್ಸರ್ ಅಂತ ಕಾಣಿಸ್ಕೊಂಡ್ರೆ 89-90 ಏಜಲ್ಲಿ ಕಾಣಿಸ್ಕೊಂಡ್ರೆ ನಮ್ಗೆ ಅಷ್ಟು ಬೇಜಾರು ಅನ್ಸಲ್ಲ ಅಲ್ವಾ? ಇದು ನಮಗೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಗೊತ್ತಾಗುವಂಥದ್ದು. ಬಟ್ ಅಲ್ಲಿ ಎಷ್ಟು ಮಟ್ಟಿಗೆ ಜಾಗ್ರತೆ ವಹಿಸ್ತೀವಿ, ಈ 16-17 ವರ್ಷದಲ್ಲಿ ಬಂದಿರುವಂಥ ಮಗುವಿಗೆ ಎಷ್ಟು ಜಾಗ್ರತೆ ವಹಿಸ್ತೀವಿ, ಇದೇ ಡಿಫರೆನ್ಸ್. ಜ್ಯೋತಿಷ್ಯದಲ್ಲೂ ಕೂಡ ಸಂದರ್ಭಾನುಸಾರ ನಿಮ್ಮ ಸಮಯ ಪ್ರಜ್ಞೆಗೆ ಸಂಬಂಧಪಟ್ಟದ್ದು ಪ್ರಶ್ನೆಗಳು ಇದ್ದಾಗ ನಾವೆಲ್ಲಿ ಎಚ್ಚೆತ್ಕೋಬೇಕು, ಬಹಳ ಮುಖ್ಯವಾಗಿ. ಆ ಮಗುವಿಗೆ ಬಿಡಪ್ಪ ಕ್ಯಾನ್ಸರ್ ಬಂದರೆ ವಾಸನೆ ಆಗಲ್ವಂತೆ, ಆಗುತ್ತವೆ ನೋಡಿ. ಈಗ ಆ ಮಗುಗೆ ವಾಸಿ ಆಯಿತು, ಖುಷಿಯಾಗಿದ್ದಾಳೆ, ನಯಾ ಪೈಸೆ ಕ್ಯಾನ್ಸರ್ ಇಲ್ಲ, ಚೆನ್ನಾಗಿದ್ದಾಳೆ, ಅದ್ಭುತವಾಗಿದ್ದಾಳೆ. ಡಾಕ್ಟ್ರು 8 ತಿಂಗಳು ಅಷ್ಟೇ ಬದುಕೋದು ಅಂತಲೇ ಬರೆದಾಕಿದ್ರು. ಈಗ ಆ ಮಗುವಿಗೆ 27 ವರ್ಷ, ಆ ಮಗು 16ನೇ ವರ್ಷ ಹೇಳಿದ್ದು. ಬಟ್ ಈಗಲೂ ಆ ಮಗುವಿಗೆ ಏನು ತೊಂದರೆ ಇಲ್ಲ, ಮದುವೆ ಆಗಿದೆ, ಮಕ್ಕಳಾಗಿದೆ. ಬಹುಶಃ ನಾವೇನಾದರೂ ಕ್ಯಾನ್ಸರ್ ಬಂದಿದೆ ಬಿಡು ಹೇಗೂ ಅಂತೇಳಿ ನೀವು ಹಾಗೆ ಬಿಟ್ಟುಬಿಟ್ಟಿದ್ರೆ, ನೀವು ಬೇಜವಾಬ್ದಾರಿ ಮಾಡಿದಿದ್ರೆ, ಕೇರ್ಲೆಸ್ ಮಾಡಿದಿದ್ರೆ, ಆ ಮಗು ಇನ್ನು ಹೆಂಗಿದ್ರು 8 ತಿಂಗಳಂತ ಹೇಳಿ ಬೇರೆ ಏನೇನೋ ತಿಂದು ಬಹುಶಃ ವಿಷಾನ ತಿಂದರೆ ಕತೆ ಏನು? ಎಚ್ಚೆತ್ಕೊಂಡಲ್ಲ, ಆ ಮಗು ಜಾಗ್ರತೆ ವಹಿಸೋದಲ್ಲ, ಅವ್ರ ಕುಟುಂಬದ ಜಾಗ್ರತೆ ವಹಿಸೋದಲ್ಲ. ಇದೇ ಜ್ಯೋತಿಷ್ಯ ಮಾರ್ಗದರ್ಶನ ವಿತ್ ಅದಕ್ಕೆ ಸಂಬಂಧಪಟ್ಟ ಅದ್ಭುತವಾದ ನೀವು ಏನು ಪಡ್ಕೊಳ್ಬೇಕೋ ಅಂತಹದ್ದನ್ನು ಪಡೆದುಕೊಳ್ಳೋದಕ್ಕೆ ವಿತ್ ರೆಮಿಡಿ ಇತ್ತು ಅಂತಂದರೆ ಮನುಷ್ಯನ ಜೀವನ ಅದು ಯಾವುದೇ ಆಗಿರ್ಬೋದು. ನೀನೊಬ್ಬ ವ್ಯಾಪಾರ ಮಾಡೋನಾಗಿರು, ಅಥವಾ ಜಾಬ್ ಮಾಡೋನಾಗಿರ್ಬೋದು, ಅಥವಾ ಸಮಾಜದ ಸೇವೆ ಮಾಡೋನಾಗಿರ್ಬೋದು, ಅಥವಾ ದೊಡ್ಡ ಮಟ್ಟದ ರಾಜಕೀಯದಲ್ಲಿರೋ, ಏನೇ ಆಗಿದ್ದರೂ ಕೂಡ ಈ ಜ್ಯೋತಿಷ್ಯ ನಿಮ್ಮ ಬದುಕಿಗೆ ನಯನ. ಕಣ್ಣು ತೆರೆದು ನೋಡಲಿಕ್ಕೆ ನಿಮಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ನಿಮ್ಮದಾಗುವಂಥದ್ದು. ಅಂತಹದ್ದಕ್ಕಾಗಿ ಈ ಜ್ಯೋತಿಷ್ಯ ಉತ್ತಮವಾಗಿರೋ ಮಾರ್ಗದರ್ಶವೂ ಹೌದು. ಮತ್ತು ಆ ಮಾರ್ಗದರ್ಶನ ಒಂದೇನಾ ಅಲ್ಲ, ನೀವು ಏನು ಬಯಸ್ತೀರೋ ಆ ಫಲ ಪಡ್ಕೊಳ್ಳಲಿಕ್ಕೂ ಕೂಡ
ಅದರಲ್ಲಿ ಇದೆ. ಆದರೆ ನಾನು ಅಲ್ಲೇ ಇದೆ ಅಂತ ಹೇಳ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟ ರೆಮಿಡೀಸ್ ಅಂತ ನಾವು ಗಮನಿಸೋದೇ ಆದರೆ ಪರಿಹಾರ ಕ್ರಿಯೆಗಳು ಅಂತ ಬರ್ತದೆ. ಆ ಪರಿಹಾರ ಕ್ರಿಯೆಗಳಲ್ಲಿ ಯಾವುದಕ್ಕೆ ಯಾವುದು ಅನ್ನೋದನ್ನು, ಈಗ ಹೆಡ್ಯಾಕ್ ಬಂದರೆ ಟ್ಯಾಬ್ಲೆಟ್ ಸಾಕು ನಮಗೆ, ಈ ಫೀವರ್ ಬಂದಿದೆ, ಜ್ವರ ಬಂದಿದೆ ಅಂತಂದ್ರೆ ನಮಗೆ ಆ ಟ್ಯಾಬ್ಲೆಟಲ್ಲಿ ಆಗಲ್ಲ, ಅದಕ್ಕೆ ಇಂಜೆಕ್ಷನ್ ತಗೊಳ್ಳುವಂಥ ಪದ್ಧತಿ ಇರುತ್ತೆ. ಹೀಗೆ ಆಯಾಯ ಕಾಲಘಟ್ಟವನ್ನು ಹಿಡಿದು ಯಾರೋ ಹೇಳ್ಬಿಟ್ಟಿದ್ದಾರೆ ಈಗಂತೆ ನನ್ನ ಜಾತಕ ಸರಿಯಿಲ್ವಂತೆ, ಅದು ಇದು ಭಯ ಪಡೋದು ಅಲ್ವೇ ಇಲ್ಲ. ನೀವು ಭಯದ ಬೀಜನ ಬಿತ್ತಿದ್ರೆ ನಿಮಗೆ ಏನು ಕಾಡುತ್ತೆ, ಅನುಮಾನ ಅನ್ನೋ ಫಸಲು ಬರುತ್ತೆ, ಅದು ಪ್ರಯೋಜನ ಬರಲ್ಲ. ಅದನ್ನು ಬಿಟ್ಟು ಸನ್ಮಾರ್ಗದಲ್ಲಿ ಹೋದರೆ ಸಫಲದ ಫಲವನ್ನೇ ಪಡೆದುಕೊಳ್ಳುತ್ತೀರಿ. ಅದು ಜ್ಯೋತಿಷ್ಯದ ಮಾರ್ಗದರ್ಶನ ವಿತ್ ಪ್ರತಿಫಲ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನೀವು ಕೊಟ್ಟಂತಹ ಉದಾಹರಣೆಗಳು ಬಹಳ ಅದ್ಭುತವಾಗಿತ್ತು, ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿನಲ್ಲಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಜ್ಯೋತಿಷದಲ್ಲಿ ನಮ್ಮ ಒಂದು ಭವಿಷ್ಯವನ್ನ ಬದಲಾಯಿಸ್ಕೊಳ್ಬಹುದು ಅಂತಂದ್ರೆ ನಾವು ತಗೊಳ್ಳುವಂತ ಮಾರ್ಗದರ್ಶನ ಪ್ರಾಪರ್ ಆಗಿರಬೇಕು, ಅಂಡ್ ಅದ್ರ ಜೊತೆಗೆ ಕೊಡುವಂತ ರೆಮಿಡೀಸ್ ನ ಫಾಲೋ ಮಾಡಿದಾಗ ಪ್ರತಿಫಲ ಅನ್ನುವಂಥದ್ದು ನಮಗೆ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂತಹ ವಿಚಾರವನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.